ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ನಾನು ಕಾಶ್ಮೀರ್ ಹೋಗೋಕ್ಕೂ ಮುಂಚೆನೇ ಊರಿಗೆ ಹೋಗಬೇಕಾದ್ರೆ ಮಾಡಿರೋ ವಿಡಿಯೋ ಇದು. ಕಾಶ್ಮೀರ ಒಳಗೊಂದು ಇನ್ಸಿಡೆಂಟ್ ಆಯಿತು. ಆ ಇನ್ಸಿಡೆಂಟು ಮತ್ತು ನಮ್ಮ ಅಣ್ಣನ ಮದುವೆ ಇರೋ ಕಾರಣಕ್ಕೆ ಈ ವಿಡಿಯೋನ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆ್ಯಸ್ ಯೂಶುವಲ್ ನಾವು 3 ಜನ ಊರಿಗೆ ಹೋಗ್ತಾ ಇದ್ವಿ. 3 ಜನ ಅಂದರೆ ನಾನು ಮತ್ತು ಕೌಶಿಕ್ ಮತ್ತು ನಮ್ಮ ಮಾವ. ಮಾರ್ನಿಂಗ್ 5:30 6 o'clock ಅನಿಸುತ್ತೆ ನಾವು ಬೆಂಗಳೂರು ಬಿಟ್ಟಾಗ. ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಊರಲ್ಲೇನೋ ಕೆಲಸ ಇದೆ ಅಂತ ಹೇಳಿ ನಾವೆಲ್ಲರೂ ಹೊರಟ್ವಿ. ಬೆಂಗಳೂರು ದಾಟೋ ಅಷ್ಟೊತ್ತಿಗೆ ಫುಲ್ ಅಂದರೆ ಸ್ವಲ್ಪ ಬೆಳಕಾಗ್ಬಿಟ್ಟಿತ್ತು. ಹಾಗೆ ಹೊರಡ್ತಾ ಇದ್ವಿ. ಇಲ್ಲಿ ಸೂರ್ಯ ಕಾಣಿಸುತ್ತೆ ನೋಡಿ. ಇನ್ನು ಅಷ್ಟು ಬೆಳಕಾಗಿಲ್ಲ, ಸ್ವಲ್ಪ ಬೆಳಕಾಗಿತ್ತು. ಇಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ, ಇದು ಆಂಜನೇಯನ ದೇವಸ್ಥಾನ. ತುಂಬ ಚೆನ್ನಾಗಿದೆ. ನಾನು ಯಾವತ್ತೂ ಒಳಗೆ ಹೋಗಿ ನೋಡಿಲ್ಲ, ಹೊರಗಡೆಯಿಂದನೇ ನೋಡಿರೋದು. ಬಟ್ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ. ಬೆಳಕಿರೋದಕ್ಕೆ ಆ ಕಡೆ ಎಲ್ಲ ಗುಡ್ಡ ಬೆಟ್ಟ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಹೈವೇ ಮಧ್ಯೆ ಇರುತ್ತಲ್ಲ ಒಂದು ಲೈನು, ಆ ಕಡೆ ಅದ್ರ ಮಧ್ಯೆ ಇರೋದ್ರಲ್ಲಿ ಹೂವೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ನಿಮಗೆ ನಾನು ವಿಂಡ್ ಮಿಲ್ದು ವಿಂಗ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಉದ್ದ ಇದೆ ವಿಂಗ್ಸು, ಎಷ್ಟು ದೊಡ್ಡದಿದೆ ನೋಡಿ ವಿಂಗ್ಸು. ನಾವೊಂದು 8 o'clock ಹಾಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಗಾಡಿನ ಒಂದು ಕಡೆ ಸೈಡಿಗೆ ಹಾಕಿ ನಿಲ್ಲಿಸಿದ್ವಿ. ನಾನು ಮಜ್ಜಿಗೆ ಕುಡಿಯೋಣ ಅಂತ ಹೇಳಿ ಮಜ್ಜಿಗೆ ತೊಗೊಂಡು ಬಂದಿದ್ದೆ. ಬಟ್ ಮಧ್ಯದಲ್ಲೇ ಚೆಲ್ಲೋಯ್ತು. ಆಮೇಲೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟ್ವಿ. ನಾವು ಊರು ಮುಟ್ಟೋ ಅಷ್ಟೊತ್ತಿಗೆ 11:30 ಆಗಿಬಿಡ್ತು. ಆವಾಗ ಕೌಶಿಕ್ ನನ್ನ ಅವ್ರು ಬೇರೆ ಊರಲ್ಲಿ ಏನೋ ಕೆಲಸ ಇತ್ತು ಅಂತ ಹೇಳಿ ನಮ್ಮೂರಲ್ಲಿ ಬಿಟ್ಟು ಹೋದರು. ಹೂ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ. ನಾನು ಕಾಲೇಜ್ ಹೋಗೋ ಟೈಮಲ್ಲಿ ತಂದು ಹಚ್ಚಿದ್ದೆ ಇದನ್ನು. ನಮ್ಮವ್ವ ಮನೆಯಿಂದ ಹಸು ಹಾಕಿರೋ ಸಗಣಿನ ಎತ್ತಾಕ್ತೈತೆ ಅಂತ ಹೇಳಿ ನಾನು ಅಲ್ಲಿಗೆ ಹೋದೆ. ನಾನು ಹೋಗಬೇಕಾದ್ರೆ ಇದು ನಮ್ಮ ಮನೆದು ಚಿಕ್ಕದು ಬೇಕು, ನಮ್ಮ ತಂಗಿ ಅಂದ್ಕೊಂಡು ನಾನು ಹಿಂದೆನೇ ಬರ್ತಾಯಿತ್ತು ಊಟ ಹಾಕ್ತಾಳೇನೋ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದೆ. ನಾನು ಎಲ್ಲಿ ಹೋದ್ರೂ ನಾನು ಬಿಡ್ತಾನೆ ಇರಲಿಲ್ಲ. ನಾನು ಎಲ್ಲೋದ್ರೂ ಹಿಂದೆನೇ ಬರ್ತಾಯಿತ್ತು. ಮ್ಯಾಮ್ ಅಂದ್ಕೊಂಡು ಹಿಂದೆ ಮುಂದೆ ಎಲ್ಲ ಸುತ್ತಾಡ್ತಾಯಿತ್ತು. ನಾನು ಊಟ ಏನು ಹಾಕಲಿಲ್ಲ. ಹಾಗೆ ಇವಾಗ ನೋಡಿ ನಾನು ಮುಂದೆ ಹೋಗ್ತೀನಿ, ನನ್ನ ಹಿಂದೆ ಹೆಂಗೆ ಬರುತ್ತೆ ಅಂತ ಹೇಳಿ ಮಾತಾಡ್ಸ್ತಾ ಇದ್ದೆ. ಅದಕ್ಕೆ ಬಾ ಅಂತ ಹೇಳೆಲ್ಲ ಕರಿತಾ ಇದ್ದೆ. ಆದ್ರೂ ಬರ್ತಾನೆ ಇರಲಿಲ್ಲ. ಅದು ಅಲ್ಲೇ ಕೂತ್ಕೊಂಡಿತ್ತು. ಯಾಕಂದರೆ ಭಯ ಅದಕ್ಕೆ. ಚಿಕ್ಕದಿದ್ದಾಗಿಂದ ನಾವು ಅದನ್ನು ಮುಟ್ಟಿ ರೂಢಿ ಏನೂ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಅದು ನಮ್ಮ ಹತ್ರ ಬರೋಕ್ಕೆ ಹೆದರ್ಕೊಂತಿತ್ತು. ಹಾಗೆ ನಾನು ಮುಂದೆ ಹೋದೆ ವಿಡಿಯೋ ಮಾಡ್ಕೊತ. ಇವಾಗ ನೋಡಿ ಹೆಂಗೆ ನನ್ನ ಮುಂದೆ ಬರುತ್ತೆ. ಓಡ್ಕೊಂಡು ಬಂತು ನನ್ನ ಮುಂದೆ ಊಟ ಹಾಕ್ತಾಳೇನೋ ಅಂತ ಹೇಳಿ. ನಾನು ಹೋಗಿ ಹಾಕಲಿಲ್ಲ, ಹಾಗೆ ವೀಡಿಯೋ ಮಾಡ್ಕೊಂಡು ಮುಂದೆ ಹೋದೆ. ಇವಾಗ ಇಲ್ಲೊಂದು ಹೂ ತೋರಿಸ್ತೀನಿ, ಅದು ಹೂ ಯಾವುದು ಅಂತ ಹೇಳಿ. ಬಟ್ ಎಲ್ಲರೂ ಸನ್ಫ್ಲವರ್ ಅನ್ಕೋಬೋದು. ಬಟ್ ಅದು ಸನ್ಫ್ಲವರ್ ಅಲ್ಲ ಹೂವು. ಬಟ್ ನೋಡೋಕ್ಕೆ ಸನ್ಫ್ಲವರ್ ಥರನೇ ಕಾಣಿಸುತ್ತೆ ನೋಡಿ. ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹೂವು. ಇದು ಸಡನ್ನಾಗಿ ನೋಡಿದ್ರೆ ಸನ್ಫ್ಲವರ್ ಥರನೇ ಕಾಣಿಸುತ್ತೆ, ಬಟ್ ಸನ್ಫ್ಲವರ್ ಅಲ್ಲ. ಅದಕ್ಕೆ ವಿಸಿಲ್ ಹೊಡ್ಕೊಂಡು ಬೆಕ್ಕು ಬರುತ್ತೇನೋ ಅಂತ ಹೇಳಿ ವಿಸಿಲ್ ಹೊಡ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಕೂತ್ಕೊಂಡಿದೆ ನೋಡಿ. ಇವೆರಡು ನಮ್ಮ ಮನೆ ಮಹಾಲಕ್ಷ್ಮಿಯರು. ಸಾರಿ ಅಲ್ಲ, ಮೂರು ಇದಾವೆ. ಇದು ನಾನು ಒಂದು 10 ನಿಮಿಷ ಊರಿಗೆ ಬಂದ ಒಂದು 10 ನಿಮಿಷನಾದ್ರು ಇದ್ರ ಹತ್ರ ಎಲ್ಲ ಕೂತ್ಕೊಂಡು ಮೈ ಮೇಲೆಲ್ಲ ಕೈ ಇಟ್ಟು ಹೋಗದಿದ್ರೆ ನಂಗೆ ಸಮಾಧಾನನೇ ಆಗೋದಿಲ್ಲ. ಹಾಗೆ ಮುಂದಕ್ಕೆ ಬಂದೆ. ಮಾವಿನ ಹಣ್ಣು ಬಿದ್ದಿತ್ತು, ಸ್ವಲ್ಪ ಹಣ್ಣಾಗಿತ್ತು, ಸ್ವಲ್ಪ ಕಾಯಿ ಇತ್ತು, ಹಣ್ಣು ಬಿದ್ದಿತ್ತು. ಹಂಗೆ ಎತ್ಕೊಂಡು ಲಾಸ್ಟ್ ಟೈಮು ಈ ಗಿಡದಲ್ಲಿ ಇನ್ನೂ ಚಿಕ್ಕದಿತ್ತು. ಈ ಟೈಮ್ ಬಂದಾಗ ಸ್ವಲ್ಪ ಹಣ್ಣಾಗಿದ್ದಾವೆ ಮತ್ತು ದೊಡ್ಡಕ್ಕಾಗಿದ್ದಾವೆ ಕಾಯಿ. ಮತ್ತು ಎತ್ಕೊಂಡು ಒಳಗೆ ಹೋದೆ. ಇಲ್ಲೊಂದು ಚಿಕ್ಕ ಕರು ಇದೆ ನೋಡಿ. ಇದು ಒಂದು 2 ತಿಂಗಳೇನೋ ಆಗಿತ್ತು ಅನಿಸುತ್ತೆ ಕರು ಹಾಕಿ. ಆಮೇಲೆ ಒಳಗೆ ಬಂದು ಬುಟ್ಟಿ ನೋಡಿದಾಗ ಬುಟ್ಟಿಲಿ ಇಡೋಣ ಅಂತ ಹೇಳಿ ಬಂದಿದ್ದೆ ಹಣ್ಣನ್ನ. ಆವಾಗ ಇನ್ನೂ ಒಂದು ಸ್ವಲ್ಪ ಇತ್ತು. ಇದನ್ನು ಹಸು ತಿನ್ನುತ್ತಲ್ಲ ಹುಲ್ಲನ್ನ, ಅದನ್ನು ಹಾಕಿ ಒತ್ತಿ ಹಣ್ಣು ಮಾಡೋದು, ಅಂದರೆ ಒತ್ತಿ ಇಡೋದು ಅಂತ ಕರೀತಾರೆ ಊರ ಕಡೆ ಎಲ್ಲ. ಹಾಗೆ ಹಣ್ಣಾಗಕ್ಕೆ ಅಂತ ಹೇಳಿ ಇಟ್ಟಿದ್ರು. ನಾನು ನೋಡ್ತಾ ಇದ್ದೆ ಯಾವ್ದು ಹಣ್ಣಾಗಿದೆ ಅಂತ ಹೇಳಿ. ನೋಡಿಕೊಂಡು ಹೊರಗೆ ಬಂದು ನಮ್ಮ ದೊಡ್ಡಪ್ಪ ಮನೆಗೆ ಹೋಗೋಣ ಅಂತೇಳಿ ಹೊರಗೆ ಬಂದೆ. ನೋಡಿ ಎಷ್ಟು ಹೂ ಅರಳಿದೆ. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ಬುಟ್ಟಿ ಹೂ ಸಿಗೋದು, ಹರಿಯೋಕ್ಕೆ ಆಗ್ತಾ ಇರಲಿಲ್ಲ ಹೂ, ಆಮೇಲೆ ಕಟ್ಟೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಹೂ ಇತ್ತು. ಇವಾಗ ಅಷ್ಟೊಂದು ಹೂವಿಲ್ಲ. ಹಾಗೆ ಮುಂದಕ್ಕೆ ಬಂದೆ. ಅವ್ರ ಮನೆಗೆ ಹೋಗೋಣ ಅಂತ ಹೇಳಿ ಮಧ್ಯ ರೋಡಲ್ಲೆಲ್ಲ ಸಿಕ್ಕೋರೆಲ್ಲ ಮಾತಾಡಿಸ್ತಾ ಇದ್ರು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಬಂದೆ. ನಮ್ಮ ದೊಡ್ಡಪ್ಪ ಮೀನ್ಸು ರಿಲೇಷನ್ ಅಲ್ಲ, ಹಾಗೆ ಪಕ್ಕದ ಮನೆ. ಚಿಕ್ಕವರಿದ್ದಾಗಿ ನಾನು ರೂಢಿ ಇತ್ತಲ್ಲ, ಹಾಗಾಗಿ ನಾನು ದೊಡ್ಡಪ್ಪ ಅಂದ್ಕೊಂಡು ಅದೇ ರೂಢಿನೇ ನಮಗಿರೋದು. ಹಾಗೆ ಅವ್ರದ್ದು ತೆಂಗಿನ ಮರ ಏನೋ ಹಿಂಗಾರು ಹೊಡೆದಿತ್ತಂತೆ. ಅದನ್ನೆಲ್ಲ ನೋಡಿಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಒಳಗಡೆ ದೊಡ್ಡಮ್ಮನ ಮಾತಾಡ್ಸೋಣ ಅಂತ ಹೇಳಿ ಒಳಗೆ ಹೊರಟೆ.
ಅವರು ಪಾತ್ರೆ ತೊಳಿತಾ ಇದ್ರು. ಹೆದರ್ಸೋಣ ಅಂದ್ಕೊಂಡು ಹಿಂದೆಯಿಂದ ಹೋಗಿ ಕಣ್ಣು ಮುಚ್ಚಿದೆ. ಅವರು ಆ್ಯಕ್ಚುಲಿ ಹೆದರ್ಕೊಂಡ್ರು. ಹೆದರ್ಕೊಂಡು ಆಮೇಲೆ ಈ ಕಡೆ ಬಂದು ನಾನು ಅಂತ ಹೇಳಿದೆ. ಹಂಗೆ ಮಾತಾಡ್ತಾ ಇದ್ವಿ, ಯಾವಾಗ ಬಂದೆ ಏನು ಅಂತ ಹೇಳಿ. ನಾನು ಬರೋದು ಆಲ್ರೆಡಿ ನಮ್ಮಮ್ಮ ಹೇಳಿಬಿಟ್ಟಿದ್ರಂತೆ, ಅದಕ್ಕೆ ಹೇಳ್ತಾ ಇದ್ದೆ. ನಮ್ಮಮ್ಮ ಏನು ಬಿಟ್ಟರು ಎಲ್ಲನೂ ಹೇಳ್ಬಿಡ್ತಾರಲ್ಲ ನಿಮ್ಮ ಹತ್ರ, ನಾನು ಬರೋದು ಎಲ್ಲ ಹಂಗೆ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಆಮೇಲೆ ಅವ್ರದ್ದೊಂದು ಕರು ಇತ್ತು, ಆ ಕರುನ ಮಾತಾಡಿಸ್ಕೊಂಡು ಹಾಗೆ ಹೊರಗೆ ಹೋದೆ. ಅದು ಹೆದರ್ಕೊಂತ ಇತ್ತು ಕರು. ನಾನು ಮತ್ತೆ ತಲೆ ಮೇಲೆ ಕೈ ಇಟ್ಟು ಇದು ಮಾಡಿದ್ಲೆ ಸ್ವಲ್ಪ ಭಯ ಹೋಯಿತು ಅನಿಸುತ್ತೆ. ಇದು ನನ್ನ ನೆಟ್ವರ್ಕ್ ಪಾಯಿಂಟ್ ನೋಡಿ. ನಾನು ಊರಿಗೆ ಬಂದಾಗ ನಮ್ಮ ಊರಲ್ಲಿ ನೆಟ್ವರ್ಕೇ ಸಿಗೋದಿಲ್ಲ. ಹಾಗಾಗಿ ಈ ಜಾಗದಲ್ಲಿ ಬಂದು ಕೂತ್ಕೊಂಡ್ರೆ ಚೆನ್ನಾಗಿ ನೆಟ್ವರ್ಕ್ ಸಿಗುತ್ತೆ. ಹಾಗಾಗಿ ಈ ಜಾಗದಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ. ಏನಾರು ಯಾರ್ದಾರ ಜೊತೆ ಮಾತಾಡಬೇಕು ಅಂದರೆ ಹಂಗೆಲ್ಲ ಅಲ್ಲಿ ಮುಗಿಸ್ಕೊಂಡು ಅವ್ರು ಮಾತಾಡಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ನೋಡಿದ್ರೆ ನಮ್ಮಮ್ಮ ಮಂಡಕ್ಕಿ ಮಾಡ್ತಾಯಿದ್ರು, ಮಸಾಲ ಮಂಡಕ್ಕಿನ. ಟೇಸ್ಟ್ ನೋಡು ಅಂತ ಹೇಳ್ಕೊಟ್ರು, ಟೇಸ್ಟ್ ನೋಡಿದೆ. ಆಮೇಲೆ ನಮ್ಮ ಅಣ್ಣ ಹುರುಳಿಕಾಳ್ದು ಸೊಪ್ಪೆಲ್ಲ ಹಾಕಿದ್ರು. ಯಾಕಂದರೆ ಗಾಡಿಗಳು ಓಡಾಡುತ್ತಲ್ಲ, ಗಾಡಿಗಳು ಓಡಾಡಿದಾಗ ಸೊಪ್ಪು ಮತ್ತು ಕಾಳು ಎಲ್ಲ ಸಪ್ರೇಟ್ ಆಗುತ್ತೆ ಅಂತ ಹೇಳಿ ಹಾಕಿದ್ರು. ಗಾಡಿ ಓಡಾಡ್ದಾಗ ಆಗಿತ್ತು ಸಪ್ರೇಟು, ಅದನ್ನು ಕ್ಲೀನ್ ಮಾಡ್ತಾಯಿದ್ದೆ. ಅಲ್ಲಿಂದ ರಾತ್ರಿ ನಾವು ನಮ್ಮ ಅಮ್ಮಂಗೆ ಅಕ್ಕಿ ಹಪ್ಪಳ ಮಾಡೋಕ್ಕೆ ಹೇಳಿದ್ದೆ. ಅದು ಅಕ್ಕಿ ಎಲ್ಲ ನೆನೆಸ್ಬೇಕಾಗಿತ್ತಲ್ಲ, ಹಾಗಾಗಿ 3 ದಿನ ಮುಂಚೆ ನೆನೆಸಿದ್ರು. ರುಬ್ಕೊಂಬರೋಣ ಅಂತ ಹೋಗಿದ್ವಿ. ರುಬ್ಕೊಂಡು ಬಂದು ರಾತ್ರಿ ಊಟ ಮಾಡಿ ಮಲ್ಕೊಂಡಾದ್ಮೇಲೆ ಬೆಳಗ್ಗೆ ಎದ್ದು ಮತ್ತು ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಅವತ್ತಿನ ದಿನ ನಾವು ಏನೇನು ಸ್ಪೆಷಲ್ಲು ಮಾಡಿದ್ವಿ, 2 ಥರ ಸ್ಪೆಷಲ್ಲು. ಅದು ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಮಾಡೋಕ್ಕಾಗಲ್ಲ. ಅದನ್ನು ಏನೇನು ಮಾಡಿದ್ವಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಟಿಫನಿಗೆ ನಮ್ಮಮ್ಮ ಕಡುಬು ಮಾಡಿದರು. ಇದು ಒಂದು ಸ್ಪೆಷಲ್ಲು. ಯಾಕಂದರೆ ನಾವು ಬೆಂಗಳೂರಲ್ಲೆಲ್ಲ ಮಾಡೋದಿಲ್ಲ, ಊರಿಗೆ ಹೋದ್ರೇ ಮಾಡೋಕ್ಕಾಗೋದು. ಹಾಗಾಗಿ ಮಾಡ್ಬೋದು ಬೆಂಗಳೂರಲ್ಲೂ, ಬಟ್ ನಮ್ಮ ಮಾಡೋಕ್ಕಾಗಲ್ಲ ಅಷ್ಟೇ ನಮಗೆ. ಆಮೇಲೆ ಅಲ್ಲಿ ಹೋಗಿ ಮಾಡ್ತಾಯಿದ್ವಿ, ಮಾಡೋಕ್ಕೆ ರೆಡಿ ಮಾಡಿದ್ರು ನಮ್ಮಮ್ಮ. ಇದು ಚಳಕಾಯಿ ಉಪ್ಪಿನಕಾಯಿ ಅಂತ ಹೇಳಿ, ಕಾಯಿ ರೌಂಡ್ ಕಾಯಿ ಇರುತ್ತೆ. ಇದು ಒಳಗಡೆ ಫುಲ್ ಲೋಳೆ ಇರುತ್ತೆ, ಬೀಜ ಇರುತ್ತೆ. ಇದು ಬೇಸಿಗೆಯಲ್ಲಿ ಮಾತ್ರ ಸಿಗೋದು. ಇದನ್ನು ಕಿತ್ಕೊಂಡು ಬಂದು ಮನೇಲಿ ಕೆಲವೊಬ್ಬರು ಒಡೆದು 2 ಪೀಸ್ ಮಾಡಿ ಹಾಕ್ತಾರೆ, ಕೆಲವೊಬ್ಬರು ಹಾಗೆ ಡೈರೆಕ್ಟ್ ಇಡೀ ಕಾಯಿನ ಹಾಕ್ತಾರೆ. ಇದನ್ನು ಉಪ್ಪು ಮತ್ತು ಸಾಸಿವೆ, ಖಾರ ಎಲ್ಲ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ಬಿಸಿಲಲ್ಲಿ ಇಡಬೇಕು. ಬಿಸಿಲಲ್ಲಿಟ್ಟರೆ 15 to 20 ಡೇಸು ಬಿಸಿಲಲ್ಲಿಟ್ಟರೆ ಇದು ಅದರೊಳಗಿರೋ ಲೋಳೆ ಎಲ್ಲ ಉಪ್ಪು ಖಾರ ಎಲ್ಲ ಬೆರೆತ್ಕೊಂಡು ಉಪ್ಪಿನಕಾಯಿ ಥರ ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತಿನ್ನೋಕೆ ಚೆನ್ನಾಗಾಗುತ್ತೆ. ಇದನ್ನು ಹಾಗೆ ಡೈರೆಕ್ಟ್ ತಿನ್ನೋಕ್ಕಾಗಲ್ಲ, ಉಪ್ಪು ಖಾರ ಎಲ್ಲ ಹಾಕಿದ ತಕ್ಷಣ. ಹಾಗಾಗಿ ಬಿಸಿಲಲ್ಲಿ ಇಡಬೇಕು. ಇದನ್ನು 15 to 20 ಡೇಸ್ ಇಟ್ಟರು ಅಂತಲ್ಲ, ಮತ್ತು ಆಮೇಲೆ ಇಡ್ತಾನೆ ಇರಬೇಕು ಬಿಸಿಲಲ್ಲಿ, ಇಲ್ಲಾಂದರೆ ಕಪ್ಪಗಾಗಿ ಹಾಳಾಗಿಬಿಡುತ್ತೆ. ಹಾಗಾಗಿ ಯಾರೆಲ್ಲ ಇದನ್ನು ತಿಂದಿದ್ದೀರಾ ಕಮೆಂಟ್ ಮಾಡಿ ತಿಂದಿದ್ದೀನಿ ಅಂತ ಹೇಳಿ. ಆಮೇಲೆ ನಮ್ಮಮ್ಮ ಟೀ ಮಾಡ್ಕೊಬಂದು ಕೊಟ್ಟರು. ನನಗೆ ಟೀ ಜೊತೆ ಸ್ನ್ಯಾಕ್ಸು ಈ ಥರ ಮಿಕ್ಸ್ಚರ್ ಏನಾದ್ರು ಇರಲೇಬೇಕು, ಇಲ್ಲಾಂದರೆ ನನಗೆ ಟೀನೇ ಕುಡಿಯೋಂಗೆ ಆಗಂಗಿಲ್ಲ. ಹಾಗಾಗಿ ನಾನು ಯಾವಾಗಲೂ ಮಿಕ್ಸ್ಚರು ಮತ್ತು ಸ್ನ್ಯಾಕ್ಸ್ ಏನಾದ್ರು ತಿಂತಾ ಇರ್ತೀನಿ ಟೀ ಜೊತೆಗೆ. ಆಮೇಲೆ ನಮ್ಮ ಅಮ್ಮನ ಜೊತೆ ಹಂಗೆ ತುಂಬ ದಿನ ಆಗಿತ್ತಲ್ವ, ಮಾತಾಡೋಣ ಅಂತ ಹೇಳಿ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಜೊತೆಗೆ ಕಡುಬೆಲ್ಲ ಮಾಡ್ಕೊತ ಮಾತಾಡ್ತಾ ಇದ್ವಿ. ನಮ್ಮ ಅಣ್ಣನ ವಿಚಾರ, ಅದು ಇದು ಊರಲ್ಲಿರೋದು, ಅಪರೂಪಕ್ಕೆ ಹೋಗಿರ್ತೀವಿ, ಏನಾದ್ರು ಮಾತಾಡಲೇಬೇಕಾಗತ್ತಲ್ವ, ಮಾತಾಡ್ತಾ ಇದ್ವಿ ಅವ್ರ ಜೊತೆಗೆ. ಪೂಜೆ ಮಾಡೋದು, ನಮ್ಮ ಮನೇಲಿ ವೀರಭದ್ರೇಶ್ವರ ಅಲ್ವಾ, ಅದಕ್ಕೆ ಗಂಡು ಮಕ್ಳಿಗೆ ಪೂಜೆ ಮಾಡಬೇಕು, ಹೆಣ್ಮಕ್ಳು ಮಾಡಬಾರ್ದು, ಅವನಿಗೆ ಮಾಡೋಕ್ಕೆ ಹೇಳು ಅಣ್ಣಂಗೆ ಅಂತ ಎಲ್ಲ ಹೇಳ್ತಾ ಇದ್ದೆ ನಾನು. ಮತ್ತೇನೋ ಹಂಗೆ ಒಟ್ಟು ಏನೇನೋ ಮಾತಾಡ್ತಾ ಇದ್ದೆ ನಮ್ಮ ಅಮ್ಮನ ಜೊತೆಗೆ. ಇನ್ನೊಂದೇನು ಅಂದರೆ, ನಾನು ವೀಡಿಯೋ ಮಾತಾಡ್ತಾ ಇದ್ದೀನಿ, ನಿಮ್ಮಮ್ಮ ಅವ್ರ ಜೊತೆ ಮಾತಾಡ್ತಾ ಇದ್ದೀರೇನೋ ಅಂತ ಹೇಳಿ ಹಾಂ ಅಂತ ಇದ್ರು. ನನಗೆ ಫುಲ್ ನಗು ಬಂದುಬಿಟ್ಟಿತ್ತು. ಅದು ಪಾಪ ಮತ್ತು ಜೋರಾಗಿ ನಗ್ಬಿಟ್ರೆ, ಯಾಕೆ ನಗ್ತಾ ಇದೆಯಾ ಅಂತ ಎಲ್ಲ ಇದು ಮಾಡ್ತಾರೆ ಅಂತ ಏನೋ ಹೇಳೋಕೆ ಹೋಗಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ, ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಇವಾಗ ಕಡುಬು ಅಂತ ಹೇಳಿದ್ನಲ್ವ, ಈ ಕಡುಬನ್ನ ಓವರ್ ನೈಟ್ ಇರುತ್ತಲ್ವ, ರಾತ್ರಿ ಉಳಿದಿರೋ ಅನ್ನ ಇರುತ್ತಲ್ವ, ಅನ್ನನ ಹಾಕಿ ಪಾತ್ರೆಗೆ ಹಾಕಿ ನೀರು ಹಾಕಿ ಕುದಿಸೋಕ್ಕಿಡಬೇಕು, ಉಪ್ಪು ಹಾಕಿ. ಆಮೇಲೆ ಇವರು ಸ್ಟಾಕ್ ಇಟ್ಕೊಂಡಿರ್ತಾರೆ, ಅಕ್ಕಿನ ತೊಳೆದು ನುಚ್ಚು ಮಾಡಿ ಇಟ್ಕೊಂಡಿರ್ತಾರೆ ಸ್ಟಾಕು. ಅದು ಅನ್ನ ಬೇಯಿಸೋಕೆ ಇಟ್ಕೊಂಡಿರೋದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದನ್ನು ಹಿಟ್ಟನ್ನ ಬೇಯಿಸ್ಕೊಂಡಾದ್ಮೇಲೆ ಅದನ್ನು ಎಲ್ಲ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನ ನಾದ್ಕೊಂಡಾದ್ಮೇಲೆ ಉಂಡೆ ಮಾಡಿ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಅದನ್ನು ಮಾಡಿಕೊಂಡು, ಆಮೇಲೆ ಇಡ್ಲಿ ಪಾತ್ರೆ ಇರುತ್ತಲ್ವ, ಇಡ್ಲಿ ಪಾತ್ರೆಗೆ ನೀರು ಹಾಕಿಬಿಟ್ಟು ಇಡ್ಲಿ ಪ್ಲೇಟ್ ಮೇಲೆ ಇವನ್ನ ಮಾಡ್ಕೊಂಡಿರೋಂಥ ಕಡುಬನ್ನ ಇಟ್ಕೊಂಡು ಹಬೇಲಿ ಬೇಯಿಸಿದ್ರೆ
ಸಖತ್ತಾಗಿರುತ್ತೆ. ನಮ್ಮಮ್ಮ ಇದಕ್ಕೆ ಮೆಂತ್ಯ ಚಟ್ನಿ ಮತ್ತು ಖಾರದ ಚಟ್ನಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಚಟ್ನಿ ಕಡುಬು ಮಾತ್ರ ನಾನು ಮೊದಲಿಗೆ ತಿಂತಾನೇ ಇರಲಿಲ್ಲ ಕಡುಬನ್ನ. ಇತ್ತೀಚೆಗೆ ತಿಂತಾ ಇದ್ದೀನಿ. ಮೊದಲಿಗೆ ಅಯ್ಯೋ ಯಾರಪ್ಪ ತಿಂತಾರೆ ಇದನ್ನ ಅಂತ ಅನ್ಸೋದು, ಆ ಥರ ಅನ್ಸೋದು. ಇವಾಗ ಮಾತ್ರ ಎಷ್ಟು ಸತಿ ಕೊಟ್ಟರು ತಿಂತೀನಿ ನೋಡಿ. ನಾನು ಬೆಂಗಳೂರಲ್ಲಿ ಕಷ್ಟಪಟ್ಟು ನಾನು ಅವಾಗವಾಗ ಯಾವಾಗೋ ಒಂದೊಂದು ಸತಿ ಮಾಡಿರ್ತೀನಿ. ಆಮೇಲೆ ಮಧ್ಯಾಹ್ನ ನಮ್ಮ ಅಮ್ಮಂಗೆ ಹಪ್ಪಳ ತಿನ್ನಬೇಕು, ಅಕ್ಕಿ ಹಾಕು ರುಬ್ಕೊಂಬಂದ್ವಿ ಅಂತ ಹೇಳಿದ್ನಲ್ಲ, ರುಬ್ಕೊಂಬಂದಿದ್ವಿ. ನಮ್ಮಮ್ಮ ಇವಾಗ ಅಕ್ಕಿ ಹಪ್ಪಳ ಮಾಡ್ತಾಯಿದ್ದೀವಿ. ಅದಕ್ಕೆ ಕರಿಬೇವು ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ರು. ಮತ್ತು ಅದಕ್ಕೆ ಖಾರ ಉಪ್ಪು ಮತ್ತು ಗರಂ ಮಸಾಲ ಎಲ್ಲ ಹಾಕಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಾಕ್ತಾರೆ ನೋಡಿ ನಮ್ಮಮ್ಮ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಿಟ್ಟಿಗೆ ಹಾಕಬೇಕು. ಹಿಟ್ಟಿಗೆ ಹಾಕಿ ಎಷ್ಟು ಬೇಕೋ ಅಷ್ಟು, ಖಾರನೂ ಅಷ್ಟೇ, ಉಪ್ಪು ಖಾರ ಅಷ್ಟೇ ಮೀಡಿಯಮಾಗಿ ಹಾಕಬೇಕು. ಜಾಸ್ತಿ ನಿಮ್ಮ ಟೇಸ್ಟ್ ಹೆಂಗಿರುತ್ತೋ ನೋಡ್ಕೊಂಡು ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡು ಜಾಸ್ತಿ ಆದರೆ ತಿನ್ನೋಕ್ಕಾಗೋದಿಲ್ಲ ನೋಡಿ. ಚೆನ್ನಾಗಿರುತ್ತೆ ಇದೆಲ್ಲ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹಪ್ಪಳನ ಸುಟ್ಕೊಂಡು ತಿನ್ನೋಕೆ ಸಖತ್ತಾಗಿರುತ್ತೆ. ಹಾಕಾದ್ಮೇಲೆ ಒಂದೊಂದೇ ಸೌಟನ್ನ ಒಂದೊಂದೇ ಪ್ಲೇಟಿಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಪ್ಲೇಟ್ ತುಂಬ ಸ್ಪ್ರೆಡ್ ಆಗೋ ಥರ ಮಾಡಿಕೊಂಡು ಈರುಳ್ಳಿ ಕರಿಬೇವು ಮತ್ತು ಕೊತ್ತಂಬರಿನ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಹಾಕ್ಕೋಬೇಕು. ಈ ಥರ ನಿಮ್ಗೆ ಎಷ್ಟು ಪ್ಲೇಟ್ ಬೇಕೋ ಅಷ್ಟು ಪ್ಲೇಟಿಗೆ ಹಾಕ್ಕೋಬೇಕು. ಒಂದು ಮೆಟಲ್ದು ಸೆಟ್ ಇರುತ್ತೆ, ಆ ಸೆಟ್ಟು ಎಷ್ಟು ತಟ್ಟೆ ಹಿಡಿಯುತ್ತೋ ಅಷ್ಟು ತಟ್ಟೆಗೆ ಹಾಕ್ಕೊಳ್ಬೇಕು ನಾವು ಈರುಳ್ಳಿನ ನೋಡಿ. ಹಾಕಿದ್ದೀವಿ. ಇದು ಒಂದು ಇದರಲ್ಲಿ ಒಂದು ಬಾಕ್ಸಲ್ಲಿ 2 ಪ್ಲೇಟ್ ಇಡುತ್ತೆ. ಹಾಗೆ 12 ಪ್ಲೇಟ್ ಏನೋ ಹಿಡಿತದು. ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಒಲೆ ಮೇಲೆ ಇಟ್ಟು ಅದ್ರ ಮೇಲೆ ಈ ಸೆಟ್ ಇಟ್ಟು ಮತ್ತೆ ಮೇಲೊಂದು ಮುಚ್ಚಿ ಹಬೇಲಿ ಬೇಯಿಸ್ಕೋಬೇಕು ನೋಡಿ. ನಮ್ಮ ಮಾಮನ ಮಗಳು ಚೆನ್ನಾಗಿ ತೆಗಿತಾ ಇದ್ದಾಳೆ. ಮುತ್ಲೆಯಲ್ಲಿ ತೆಗೆದು ಮುತ್ಲೆಯಲ್ಲಿ ಒಳಗೆ ಹಾಕ್ತಾ ಇದ್ದಾಳೆ. ಇವಾಗ ಯಾರು ಮುತ್ಲೆಯಲ್ಲಿ ಯೂಸ್ ಮಾಡಲ್ಲ ಬಿಡಿ, ಮೊದಲೆಲ್ಲ ಯೂಸ್ ಮಾಡ್ತಿದ್ರು ನೋಡಿ. ಈರುಳ್ಳಿ ದೋಸೆ ಅಲ್ಲ, ಈರುಳ್ಳಿ ಹಪ್ಪಳ ಆಯಿತು ನೋಡಿ. ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಫೋಲ್ಡ್ ಮಾಡಬೇಕು. ಒಂದೊಂದೇ ಸೈಡಿಂದ ಫೋಲ್ಡ್ ಮಾಡಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಎಲ್ಲ ಫುಲ್ ಸ್ಪ್ರೆಡ್ ಮಾಡಿ ಒಂದೊಂದೇ ಫೋಲ್ಡ್ ಮಾಡಿ ಸಪ್ರೇಟಾಗಿ ಸೈಡಿಗೆ ಎತ್ತಿ ಇಡಬೇಕು. ಆವಾಗ ಯಾರಿಗೆ ಬೇಕೋ ಅವ್ರವ್ರು ಎತ್ಕೊಂಡು ಸುಮ್ಮನೆ ತಿಂತಾ ಇರ್ತಾರೆ. ಏನು ಊಟನೇ, ಒಬ್ಬೊಬ್ಬರ ಮನೇಲಂತೂ ಊಟನೇ ಮಾಡೋದಿಲ್ಲ, ಹಾಗೆ ತಗೊಂಡು ತಿಂತಾ ಇರ್ತಾರೆ. ನಾವೆಲ್ಲ ಒಂದು 3, 4 ಅಥವಾ 5 ಹಪ್ಪಳ ಆದರೆ ಜಾಸ್ತಿ ಆಗಿಬಿಡ್ತು. ಆಮೇಲೆ ತಿಂದು ಸ್ವಲ್ಪ ಕವರಲ್ಲಿ ಎತ್ತಿಟ್ಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಹೊರಟ್ವಿ. ಮಧ್ಯೆ ಊಟ ಮಾಡ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಯಾಕಂದರೆ ಅಡುಗೆ ಮಾಡೋಕ್ಕಾಗೋದಿಲ್ಲ ಬಂದು. ಹಂಗಾಗಿ ಸ್ವಲ್ಪ ಹಪ್ಪಳನೇ ಎಲ್ಲ ಎತ್ಕೊಂಡು ಬಂದು ನಾವು ಊರಿಗೆ ಹೋದರೆ ಬರಬೇಕಾದ್ರೆ ಲಗೇಜ್ಗಳು ಜಾಸ್ತಿ ಇರುತ್ತೆ ನಮ್ಮದು. ಹಾಗಾಗಿ ಕಾರೆಲ್ಲ ಪಾರ್ಕ್ ಮಾಡಿಕೊಂಡು ಮತ್ತೆ ತೊಗೊಂಡು ಬಂದಿರೋ ಲಗೇಜ್ನೆಲ್ಲ ಮೇಲೆ ತೊಗೊಂಡು ಹೋದ್ವಿ ಪಾರ್ಕ್ ಮಾಡಿಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.